ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, 20ನೇ ಕಂತಿನ ಹಣ ಯಾವಾಗ ಜಮಾ ಆಗಲಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ದೇಶದ ಕೋಟ್ಯಾಂತರ ರೈತರ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಈ ಹಣವು ಜುಲೈ ಮೊದಲ ಅಥವಾ 2ನೇ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗುವ ನಿರೀಕ್ಷೆ ಇದೆ. ಕಳೆದ ಫೆಬ್ರವರಿ 24, 2025ರಂದು 19ನೇ ಕಂತು ಬಿಡುಗಡೆ ಆಗಿತ್ತು ಮತ್ತು ಈಗ 20ನೇ ಕಂತು ಶೀಘ್ರದಲ್ಲೇ ಬರಲಿದೆ. ಇದೇ ರೀತಿ ಎಲ್ಲಾ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಯಾವಾಗ ಜಮಾ ಆಗಲಿದೆ ಇಲ್ಲಿ ತಿಳಿದುಕೊಳ್ಳಿ. ಸರ್ಕಾರಿ ಮೂಲಗಳು ಹೇಳುವಂತೆ 20ನೇ ಕಂತು ಜುಲೈ 2025ರಲ್ಲಿ ಬಿಡುಗಡೆ ಆಗಬಹುದು. ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿಗಳನ್ನ 3 ಕಂತುಗಳಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯನ್ನ ನೀಡಲಾಗುತ್ತದೆ. ಕೊನೆಯ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆ ಆಗಿದ್ದರಿಂದ ಈಗ ರೈತರು ಜುಲೈ ಕಂತಿಗಾಗಿ ಕಾಯುತ್ತಿದ್ದಾರೆ. 20ನೇ ಕಂತನ್ನ ಪಡೆಯಲು ರೈತರು ಏನು ಮಾಡಬೇಕು? ಹೌದು, ರೈತರಿಗೆ ಹಣ ಸಿಗಲು ಕೆಲವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೌದು, ಈ ಕೆವೈಸಿ ಪೂರ್ಣಗೊಳಿಸಿದ ರೈತರಿಗೆ ಮಾತ್ರ 20ನೇ ಕಂತಿನ ಹಣ ಜಮಾ ಆಗಲಿದೆ. ಹೌದು, ಈ ಕೆವೈಸಿ ಇಲ್ಲದೆ ಯಾವುದೇ ರೈತರಿಗೆ ಹಣ ಬರುವುದಿಲ್ಲ. ಇದನ್ನ OTP ಬಯೋಮೆಟ್ರಿಕ್ ಆಧಾರಿತ ಈ ಕೆವೈಸಿಯನ್ನ ನೀವು ಮಾಡಬಹುದು. ಫೇಸ್ ಅಥೆಂಟಿಕೇಶನ್ ಮೂಲಕ ಕೂಡ ನೀವು ಈ ಕೆವೈಸಿಯನ್ನ ಮಾಡಬಹುದು. ಇನ್ನು ಹೆಸರು ಮತ್ತು ಆಧಾರ್ಗೆ ಹೊಂದಾಣಿಕೆ ಆಗಿರಬೇಕು. ಹೌದು, ರೈತರ ಹೆಸರು ಆಧಾರ್ ಕಾರ್ಡ್ನೊಂದಿಗೆ ಹೊಂದಾಣಿಕೆ ಆಗದಿದ್ದರೆ ಹಣ ಸಿಗುವುದಿಲ್ಲ. ಸ್ವಯಂ ನೋಂದಾಯಿತ ರೈತರು ನವೀಕರಣ ವಿಭಾಗದಲ್ಲಿ ಹೆಸರನ್ನ ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಬ್ಯಾಂಕ್ ಖಾತೆ ವಿವರಗಳನ್ನ ನವೀಕರಿಸಿಕೊಳ್ಳಿ. ಹೌದು, ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು. ಇನ್ನು IFSC ಕೋಡ್ ಮತ್ತು ಖಾತೆ ಸಂಖ್ಯೆ ಸರಿಯಾಗಿರಬೇಕು. ಖಾತೆ ಸಕ್ರಿಯವಾಗಿರಬೇಕು, ಅಂದ್ರೆ ಖಾತೆ ಮುಚ್ಚಿರಬಾರದು. ಇನ್ನು ಮೊಬೈಲ್ ಸಂಖ್ಯೆಯನ್ನ ಒಂದ್ಸಾರಿ ನವೀಕರಿಸಿಕೊಳ್ಳಿ. ಹೊಸ ಮೊಬೈಲ್ ಸಂಖ್ಯೆಯನ್ನ PM ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿ. ನಂತರ SMS ಅಲರ್ಟ್ಗಾಗಿ ಇದು ಅಗತ್ಯವಾಗಿದೆ. ಹಣ ಖಾತೆಗೆ ಬರದಿದ್ದರೆ ಏನು ಮಾಡಬೇಕು? PFMS ಪೋರ್ಟಲ್ ಮೂಲಕ ಅಲ್ಲಿ ಪಾವತಿ ಸ್ಥಿತಿಯನ್ನು ನೀವು ಪರಿಶೀಲಿಸಿಕೊಳ್ಳಬಹುದು. ಸ್ಥಳೀಯ ಕೃಷಿ ಅಧಿಕಾರಿ ಅಥವಾ CSC ಕೇಂದ್ರದಿಂದ ಕೂಡ ಸಹಾಯವನ್ನು ಪಡೆದು ಅಲ್ಲಿ ಕೂಡ ನೀವು ತಿಳಿದುಕೊಳ್ಳಬಹುದು. ಏನು ಮದುವೆಯಾಗದ ರೈತರಿಗೂ ಈ ಹಣ ಸಿಗುತ್ತಾ ಇಲ್ಲಿ ತಿಳಿದುಕೊಳ್ಳಿ. ಈ ಯೋಜನೆ ಸರ್ಕಾರವು ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಆರ್ಥಿಕ ನೆರವು ನೀಡುತ್ತಿದೆ. ಸರ್ಕಾರವು ನೇರವಾಗಿ ರೈತರ ಖಾತೆಗಳಿಗೆ 2,000 ರೂಪಾಯಿಗಳ 3 ಕಂತುಗಳಲ್ಲಿ ನೇರ ಲಾಭ ವರ್ಗಾವಣೆ ಮೂಲಕ ಹಣವನ್ನು ಕಳುಹಿಸುತ್ತದೆ. ಭಾರತದಲ್ಲಿ 50%ಗಿಂತ ಹೆಚ್ಚು ಜನಸಂಖ್ಯೆಯು ಕೃಷಿಯ ಮೂಲಕ ತನ್ನ ಜೀವನವನ್ನು ನಡೆಸುತ್ತಿದೆ. ಆದ್ದರಿಂದಲೇ ಸರ್ಕಾರಗಳು ಸಹ ರೈತರ ಹಿತದ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತದೆ. ಆರ್ಥಿಕ ಸ್ಥಿತಿ ಸದೃಢವಾಗಿಲ್ಲದ ಅನೇಕ ರೈತರು ಇನ್ನೂ ಇದ್ದಾರೆ. ಅಂತ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರ್ಥಿಕ ಪ್ರಯೋಜನಗಳನ್ನು ನೀಡುತ್ತಿದೆ. ರೈತರಿಗೆಂದೇ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭಿಸಿದೆ. ಈ ಯೋಜನೆಯಡಿ ಸರ್ಕಾರವು ರೈತರಿಗೆ ವಾರ್ಷಿಕ 6,000 ರೂಪಾಯಿಗಳ ಆರ್ಥಿಕ ನೆರವು ನೀಡುತ್ತಿದೆ. ಸರ್ಕಾರವು ನೇರವಾಗಿ ರೈತರ ಖಾತೆಗಳಿಗೆ 2,000 ರೂಪಾಯಿಗಳ 3 ಕಂತುಗಳಲ್ಲಿ ನೇರ ಲಾಭ ವರ್ಗಾವಣೆ ಮೂಲಕ ಹಣವನ್ನು ಕಳುಹಿಸಲಾಗುತ್ತದೆ. ಅವಿತ ರೈತರಿಗೆ ಈ ಯೋಜನೆ ಲಾಭ ಸಿಗುತ್ತದೆ ಎಂಬ ಪ್ರಶ್ನೆ ಹಲವು ಜನರ ಮನಸ್ಸಿನಲ್ಲಿ ಮೂಡುತ್ತದೆ. ಇದಕ್ಕೆ ಉತ್ತರ ಎಲ್ಲಿದೆ? ಭಾರತ ಸರ್ಕಾರವು 2019ರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿತು. ದೇಶದ ಕಡಿಮೆ ಆದಾಯದ ಗುಂಪಿನ ರೈತರನ್ನ ಆರ್ಥಿಕವಾಗಿ ಬಲಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರವು ಕೆಲವು ನಿಯಮಗಳನ್ನು ಸಹ ನಿರ್ಧರಿಸಿದೆ. ಅವುಗಳ ಆಧಾರದ ಮೇಲೆ ಮಾತ್ರ ಈ ಪ್ರಯೋಜನಗಳನ್ನು ನೀಡಲಾಗುತ್ತದೆ. ರೈತ ವಿವಾಹಿತ ಅಥವಾ ಅವಿವಾಹಿತ ಎಂಬುದು ಮುಖ್ಯವಲ್ಲ. ಅವರು ಈ ಯೋಜನೆ ಅಡಿ ಪ್ರಯೋಜನಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅವರಿಗೆ ಅದರ ಸವಲತ್ತುಗಳನ್ನು ನೀಡಲಾಗುತ್ತದೆ. PM ಕಿಸಾನ್ ಯೋಜನೆಯಡಿ ನಿಮ್ಮ ಹೆಸರಿನಲ್ಲಿ ಭೂಮಿ ಹೊಂದಿರುವ ರೈತರು ಪ್ರಯೋಜನಗಳನ್ನು ಪಡೆಯುತ್ತಾರೆ. ಈ ಯೋಜನೆ ಅಡಿಯಲ್ಲಿ 2 ಹೆಕ್ಟರ್ವರೆಗೆ ಭೂಮಿ ಹೊಂದಿರುವ ಕನಿಷ್ಠ ರೈತರಿಗೆ ಈ ಪ್ರಯೋಜನಗಳನ್ನು ನೀಡಲಾಗುತ್ತದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.